ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಇವತ್ತು ನುಗ್ಗೆ ಸೊಪ್ಪಿನಿಂದ ಮಾಡ್ಬೋದಾದಂಥ ತುಂಬ ಟೇಸ್ಟಿಯಾದಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿಯಾಗಿಯೂ ಸಹ ಇರುತ್ತೆ, ಹೇರಳವಾಗಿ ವಿಟಮಿನ್ ಸಹ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ನುಗ್ಗೆ ಸೊಪ್ಪನ್ನ ಬಿಡಿಯಾಗಿ ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು. ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬಾಣಲಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನುಗ್ಗೆ ಸೊಪ್ಪನ್ನ ನೀಟಾಗಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ರೋಸ್ಟ್ ಮಾಡ್ಕೋಬೇಕು ಡ್ರೈ ಆಗೋವರೆಗೂ. ನೀಟಾಗಿ ಒಳ್ಳೆ ಮುಟ್ಟಿದ್ರೆ ಪುಡಿ ಹಾಕಬೇಕು, ಆ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫುಲ್ಲು ಎರಡನ್ನು. ಆಗಿದೆ, ಇವಾಗ ಡ್ರೈ ರೋಸ್ಟ್ ಆಗಿದೆ, ಮುಟ್ಟಿದ್ರೆ ಸಹ ಪುಡಿ ಆಗುತ್ತೆ, ಆ ಥರ ಡ್ರೈ ರೋಸ್ಟ್ ಆಗಿದೆ ನೋಡಿ. ಈ ಥರ ಮುಟ್ಟಿದ್ರೆ ಎಲ್ಲ ಪುಡಿ ಆಗ್ತಾಯಿದೆ. ಈಗ ನೆಕ್ಸ್ಟ್ ಬೇಕಾದಂಥ ಪದಾರ್ಥಗಳು ಅಂದರೆ ಜೀರಿಗೆ ತೊಗೋಬೇಕು, ಎಳ್ಳು, ಮೆಂತ್ಯ, ಪೆಪ್ಪರು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹುಣಸೆಹಣ್ಣು, ತೊಗರಿಬೇಳೆ, ಇಷ್ಟು ಪದಾರ್ಥಗಳನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಸಹ ಡ್ರೈಯಾಗಿ ರೋಸ್ಟ್ ಮಾಡ್ಕೋಬೇಕು. ಬಾಣಲಿ ಬಿಸಿ ಮಾಡ್ಕೊಂಡು ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲದೂ ಸಹ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಒಂದೊಂದೇ ಹಾಕ್ಕೊಂಡು. ನಾನಿಲ್ಲಿ ಸ್ವಲ್ಪ ಪೌಡ್ರಿಗೋಸ್ಕರ ಮಾಡ್ತಾ ಇರೋದು. ನೀವು ಬೇಕು ಅಂದರೆ ಜಾಸ್ತಿ ಪೌಡ್ರಿಗೂ ಸಹ ಮಾಡ್ಕೋಬೋದು. ಅಂದರೆ ಎಲ್ಲ ಸೇಮ್ ತೊಗೋಬೇಕು. ಮೆಣಸು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮಾತ್ರ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೋಬೇಕು. ಮಿಕ್ಕಿದ್ದೆಲ್ಲ ಐಟಮ್ಸು ಸಹ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮ್ ಆಗಿಬಿಟ್ರೆ ಎಲ್ಲ ಫುಲ್ಲು ಕರೆದಾಗಿ ಸೀದೋಗೋ ಥರ ಆಗಿಬಿಡುತ್ತೆ, ಸೊ ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ. ಕಲರ್ ಚೇಂಜ್ ಆಗ್ತಾ ಇದೆ, ರೋಸ್ಟ್ ಆಗಿದೆ. ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊತೀನಿ ಸೈಡ್ಗೆ. ಅದು ಈಗ ಮತ್ತೆ ಧನಿಯಾ ಬೀಜ ಆ್ಯಡ್ ಮಾಡೋದು ಮರ್ತಿದ್ದೆ, ಧನಿಯಾ ಬೀಜ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ. ಅದನ್ನು ಸಹ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು ಸ್ವಲ್ಪ ಆಯಿಲ್ ಜೊತೆ ರೋಸ್ಟ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಅದನ್ನು ಸಹ ಈಗ ರೋಸ್ಟ್ ಆಗಿರೋವಂಥ ಎಲ್ಲ ಐಟಮ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು.
ನುಗ್ಗೆ ಸೊಪ್ಪು ಕರಿಬೇವು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಫಸ್ಟು. ಅದಾದಮೇಲೆ ಮತ್ತೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಪುಡಿ ರೆಡಿ ಆಗುತ್ತೆ. ಪುಡಿ ರೆಡಿಯಾಗಿದೆ. ಇದನ್ನು ಸಹ ನೀವು ಪುಳಿಯೋಗರೆ ಥರನೂ ಸಹ ಯೂಸ್ ಮಾಡ್ಕೋಬೋದು. ಅಂದರೆ ಆಯಿಲ್ ಲೈಟಾಗಿ ಬಿಸಿ ಮಾಡಿಕೊಂಡು ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ತಣ್ಣಗಾದ್ಮೇಲೆ ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜು ಥರ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ಬಿಸಿ ಅನ್ನೋ ಜೊತೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.